ಮಂಗಳೂರು ಜೈಲಿನಲ್ಲಿ ಜಾಮರ್ ಅಳವಡಿಕೆ ಮಾಡಿದ್ರಿಂದ ವ್ಯಕ್ತಿಯೊಬ್ಬರು ಹೃದಯಾಘಾತಕ್ಕೆ ಒಳಗಾಗಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸಿದ್ದಾರೆ. ತಕ್ಷಣಕ್ಕೆ ಹೃದ್ರೋಗದ ಡಾಕ್ಟರ್ ಸಿಗದೆ ಕುಟುಂಬಸ್ಥರು ಕೂಡ ಒಂದಷ್ಟು ಸಮಯಗಳ ಕಾಲ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ವಿದ್ಯಾರ್ಥಿಯೊಬ್ಬರ ಸಮಯ ಪ್ರಜ್ಞೆಯಿಂದ ಜೀವ ಉಳಿದಿದೆ. ಹಾಗಿದ್ರೆ ಅಲ್ಲಾಗಿದ್ದಾದ್ರೂ ಏನು, ಎಲ್ಲಾಗಿದ್ದು ಘಟನೆ ಅಂತೀರಾ? ಈ ಕುರಿತ ಸ್ಟೋರಿ ಇಲ್ಲಿದೆ, ನೀವೇ ನೋಡಿ. ಮಂಗಳೂರು ಜೈಲಿನ ನೆಟ್ವರ್ಕ್ ಜಾಮರ್ನಿಂದ ಸಮಸ್ಯೆ. ಹೃದಯಾಘಾತಕ್ಕೆ ಒಳಗಾದ ವ್ಯಕ್ತಿ ಕರೆ ಮಾಡಲಾಗದೆ ಕಂಗಾಲು. ಜೈಲಿನ ನೆಟ್ವರ್ಕ್ ಜಾಮರ್ಗೆ ಕಿಡಿಕಾರಿದ ಸ್ಥಳೀಯರು. ಮಂಗಳೂರಿನ ಜೈಲಿನಲ್ಲಿ ಅಕ್ರಮ ಮೊಬೈಲ್ ಬಳಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಜೈಲಿನೊಳಗೆ ನೆಟ್ವರ್ಕ್ ಜಾಮರ್ ಅಳವಡಿಕೆ ಮಾಡಿದ್ದಾರೆ. ಇದರಿಂದ ಜೈಲಿನೊಳಗೆ ಮಾತ್ರವಲ್ಲ, ಸುತ್ತಮುತ್ತಲಿನ 500 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಮೊಬೈಲ್ಗೂ ನೆಟ್ವರ್ಕ್ ಸಿಗ್ತಾ ಇಲ್ಲ. ಜೈಲು ನಗರದ ಹೃದಯ ಭಾಗದಲ್ಲೇ ಇರೋದ್ರಿಂದ ಇಲ್ಲಿನ ಸಾವಿರಾರು ಮಂದಿಗೆ ಸಮಸ್ಯೆ ಆಗ್ತಿದೆ. ಜೈಲೊಳಗೆ ಮೊಬೈಲ್ ಅಕ್ರಮ ಪ್ರವೇಶ ಆಗದಂತೆ ತಡೆಯೋದು ಬಿಟ್ಟು ಜೈಲಿಗೆ ಜಾಮರ್ ಅಳವಡಿಕೆ ಎಷ್ಟು ಸರಿ ಎನ್ನುವ ಪ್ರಶ್ನೆ ಎದ್ದಿದೆ. ಈ ಜಾಮರ್ನಿಂದಾಗಿ ಸ್ಥಳೀಯರಿಗೆ ನಾನಾ ಸಮಸ್ಯೆಗಳು ಎದುರಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡಿನ ವ್ಯಕ್ತಿಯೊಬ್ಬರಿಗೆ ಹೃದಯಾಘಾತ ಆಗಿತ್ತು. ಕೂಡಲೇ ಮಂಗಳೂರಿನ ಖ್ಯಾತ ವೈದ್ಯ ಡಾಕ್ಟರ್ ಪದ್ಮನಾಭ ಕಾಮತ್ ಅವರಿಗೆ ಕರೆ ಮಾಡಿದ್ರು. ಆದರೆ ಜೈಲಿನ ಪಕ್ಕದಲ್ಲೇ ಮನೆ ಇರೋ ಪದ್ಮನಾಭ ಕಾಮತ್ಗೆ ನೆಟ್ವರ್ಕ್ ಸಮಸ್ಯೆಯಿಂದ ಕಾಲ್ ಕನೆಕ್ಟ್ ಆಗಿಲ್ಲ. ಮಂಗಳೂರು ತಲುಪುವವರೆಗೂ ನೂರಾರು ಬಾರಿ ರೋಗಿಯ ಮನೆಯವರು ವೈದ್ಯ ಪದ್ಮನಾಭ ಕಾಮತ್ಗೆ ಕರೆ ಮಾಡಿದ್ದಾರೆ. ಆದರೆ ಸಂಪರ್ಕ ಸಾಧ್ಯವಾಗಿಲ್ಲ. ಕೊನೆಗೆ ಆಸ್ಪತ್ರೆಗೆ ಬಂದು ದಾಖಲಾದ್ರು. ಆದರೆ ವೈದ್ಯರು ಇಲ್ಲದೆ ಸಿಬ್ಬಂದಿ ಕೂಡ ಗೊಂದಲಕ್ಕೆ ಒಳಗಾದ್ರು. ಕೊನೆಗೆ ವೈದ್ಯಕೀಯ ವಿದ್ಯಾರ್ಥಿಯೋರ್ವರಿಗೆ ಡಾಕ್ಟರ್ ಮನೆ ಗೊತ್ತಿದ್ದ ಕಾರಣ ಕೂಡಲೇ ಹೋಗಿ ವಿಚಾರ ತಿಳಿಸಿದ್ದಾರೆ. ನಂತರ ಆಸ್ಪತ್ರೆಗೆ ಡಾಕ್ಟರ್ ಪದ್ಮನಾಭ ಕಾಮತ್ ಬಂದು ಚಿಕಿತ್ಸೆ ನೀಡಿ ಪ್ರಾಣ ಉಳಿಸಿದ್ದಾರೆ. ಆಂಜಿಯೋಪ್ಲಾಸ್ಟಿ ಮಾಡಿದ ಕಾರಣ ರೋಗಿ ಉಳಿದಿದ್ದಾರೆ. ವೈದ್ಯಕೀಯ ವಿದ್ಯಾರ್ಥಿಯ ಸಮಯ ಪ್ರಜ್ಞೆಯಿಂದ ಜೀವವೊಂದು ಉಳಿದಿದೆ. ಒಬ್ಬರು ಪೇಷಂಟ್ ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡಿನ ಒಬ್ಬರು ಪೇಷಂಟ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರು. ಅಲ್ಲಿಂದ ರೆಫರ್ ಆಗಿ ಬರ್ತಾಯಿದ್ರು. ಅವರು ಆ್ಯಂಬುಲೆನ್ಸಲ್ಲಿ ಹೊರಟಿದ್ರು. ಅಂದರೆ ಡಾಕ್ಟ್ರು ಫೋನ್ ಮಾಡಿದ ನಂತರ ಪೇಷಂಟ್ ಫೋನ್ ಮಾಡ್ತಾರೆ ನಮಗೆ, ಅಟ್ಲೀಸ್ಟ್ ನಾವು ಹೊರಟಿದ್ದೇವೆ ಅಂತ. 3-4 ಸರ್ತಿ ಟ್ರೈ ಮಾಡಿದ್ರು, ಫೋನೇ ಸಿಗ್ತಾ ಇರಲಿಲ್ಲ ನಮ್ಮದು. ಹಾಗೆ ಅವರು ಅಲ್ಲಿಂದ ಇಲ್ಲಿ ತಲುಪಿದ ನಂತರನೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಇಲ್ಲಿ ಬಂದ ಕೂಡಲೇ PG ಅವರು ಬಂದು ನಮ್ಮ ಮನೆಗೆ ಬಂದು ಕಾಂಟ್ಯಾಕ್ಟ್ ಮಾಡಿದರು. ಮೊಬೈಲ್ ನೆಟ್ವರ್ಕ್ ಇಲ್ಲದ ಕಾರಣ ಸರಿಯಾಗಿ ಸಂಪರ್ಕ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾವು ಹೆಚ್ಚಾಗಿ ಅದರ ಮೇಲೆ ಅವಲಂಬಿತರಾಗಿದೆ. ಯಾವತ್ತೂ ಎಮರ್ಜೆನ್ಸಿ ಆದರೆ ನಾವು ಅದಕ್ಕೆ ಸ್ಪಂದಿಸದಿದ್ದರೆ ಅವಘಡನೂ ಆಗ್ಬೋದು. ಡಾಕ್ಟರ್ ಪದ್ಮನಾಭ ಕಾಮತ್ ಅವರು ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಲ್ಲಿ ನೂರಾರು ಉಚಿತ ECG ಯಂತ್ರಗಳನ್ನು ನೀಡಿದ್ದಾರೆ. ಇದನ್ನು ಪ್ರಧಾನಿ ಮೋದಿ ಶ್ಲಾಘಿಸಿದರು. ಇಂತಹ ECG ಯಂತ್ರಗಳಿಂದ ಬರುವ ರಿಪೋರ್ಟ್ಗಳಿಗೆ ಪದ್ಮನಾಭ ಕಾಮತ್ ಪರಿಹಾರ ಸೂಚಿಸುತ್ತಿದ್ದರು. ಸದ್ಯ ನೆಟ್ವರ್ಕ್ ಸಮಸ್ಯೆಯಿಂದ ಸಾವಿರಾರು ರೋಗಿಗಳಿಗೆ ಸಮಸ್ಯೆಗೆ ತಕ್ಷಣ ಸ್ಪಂದಿಸಲು ಡಾಕ್ಟರ್ ಪದ್ಮನಾಭ ಕಾಮತ್ಗೆ ಆಗುತ್ತಿಲ್ಲ. ಸಮಯ ಪ್ರಜ್ಞೆಯಿಂದ ಇಲ್ಲಿಯ ಡಾಕ್ಟರ್ ಸಮಯ ಪ್ರಜ್ಞೆಯಿಂದ ಕೂಡಲೇ ಇಲ್ಲಿ ಬಂದು ನಮಗೆ ಹೇಳಿದರು, ಮನೆಗೆ ಬಂದರು, ಅದು ಪೇಷಂಟ್ ಬಂದಿದ್ದಾರೆ ಅಂತ. ಆಮೇಲೆ ನಾನು ಕೂಡಲೇ ಅಲ್ಲಿ ಹೋಗಿ ಅಟೆಂಡ್ ಆದೆ. ಎಲ್ಲರೂ ಮಂಗಳೂರಿನವರಂತ ಹೇಳಲಿಕ್ಕೆ ಆಗಲ್ಲ. ನಮಗೆ ದೂರದಿಂದ ಪೇಷಂಟ್ಸ್ ಬರ್ತಾರೆ. ಎಲ್ಲರೂ ಅನುಭವಿಸಿರ್ಬೋದು ಈ ತೊಂದರೆಗಳನ್ನು. ನಮ್ಮ ಜೈಲ್ ಜಾಮರ್ ನನ್ನ ಮನೆ ಹತ್ರನೇ, ನಾನು ವಾಸಿಸೋದು ಕೊಡಿಯಾಲ್ ಬೈಲಲ್ಲಿ. ಹಾಗೆ ನಮ್ಮ ಮನೆ ಹತ್ರನೇ ಇದ್ದ ಕಾರಣ ನಾನಂತೂ ಸ್ವಲ್ಪ ಜಾಸ್ತಿನೇ ಅದರದ್ದು ಸಂಕಟ ಅನುಭವಿಸ್ತಾ ಇದ್ದೇನೆ. ಅದರಿಂದಾಗಿ ಡಾಕ್ಟ್ರುಗಳಿಗೆ ತೊಂದರೆ ಆಗಲೇಬಾರ್ದು. ನಾನು ಮಾತ್ರ ಡಾಕ್ಟ್ರ್ ಅಂತ ನನಗೆ ತೊಂದರೆ ಆಗಬಾರ್ದು ಅಂತ ಹೇಳೋದಲ್ಲ. ಯಾವುದೇ ಡಾಕ್ಟ್ರಿಗೆ ಅದು ತೊಂದರೆ ಆಗಬಾರ್ದು. ಯಾಕಂದರೆ ನಮ್ಮದು ಸರ್ವಿಸ್ 24/7. ಆ ಟೈಮಲ್ಲಿ ನಮಗೆ ಎಲ್ಲಿಯಾದರೂ ಅಡಚಣೆ ಆದರೆ ಅದರದ್ದು ಪ್ರಭಾವ ಪೇಷಂಟ್ ಮೇಲೆ ಬೀರುತ್ತೆ. ಒಟ್ಟಾರೆ ನೆಟ್ವರ್ಕ್ ಸಮಸ್ಯೆ ವೈದ್ಯರ ಕ್ಲಿನಿಕ್ ಹಾಗೂ ಮನೆಗೆ ಮಾತ್ರವಲ್ಲ, ಈ ಪ್ರದೇಶದ ಅಪಾರ್ಟ್ಮೆಂಟ್, ವಾಣಿಜ್ಯ ಸಂಕೀರ್ಣ, ಪೆಟ್ರೋಲ್ ಬಂಕ್ ಹೀಗೆ ನಾನಾ ಕಡೆಗಳಲ್ಲಿ ಸಮಸ್ಯೆ ಆಗ್ತಾ ಇದೆ. ಈ ಸಮಸ್ಯೆಗೆ ಸೂಕ್ತ ಪರಿಹಾರ ಸಿಗುತ್ತಾ? ಕಾದು ನೋಡಬೇಕಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.